ತುಂಬ ಖುಷಿಯಾಗುತ್ತೆ. ಪ್ರತಿ ವರ್ಷ ಇದಕ್ಕೆ ಈ ಥರ ಬಂದು ಆಚರಿಸ್ತಾ ಇದ್ದಾರೆ. ಇವ್ರನ್ನ ನೋಡಿದಾಗ ನಮ್ಮ ತಂದೆ ಇನ್ನೂ ಇದ್ದಾರೆ ಅಂತ ಅನಿಸುತ್ತೆ. ಇದು ಅವ್ರು ಸಂಪಾದನೆ ಮಾಡಿರೋ ಒಂದು ಅಭಿಮಾನಿ ದೇವರುಗಳನ್ನ ಆ ಅಭಿಮಾನಕ್ಕೆ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ. ನೋಡಿ ತುಂಬ ಖುಷಿಯಾಗುತ್ತೆ. ಅದೇ ಒಂದು ಜೋಶ್ ಇದೆ, ಅದೇ ಪ್ರೀತಿ ಇದೆ, ಅದೇ ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಾಗಿರ್ಬೋದು, ಇದೆಲ್ಲವೂ ಕೂಡ ಹಾಗೆ ಇದೆ. ಅಂದರೆ ಈ ಭೂಮಿ ಆಕಾಶ ಇರೋ ತನಕ ಇವರ ಹೆಸರು ಶಾಶ್ವತವಾಗಿರುತ್ತೆ ಅನ್ನೋದರ ರೀತಿ ಅಭಿಮಾನಿಗಳು ಕೂಡ ಅದನ್ನು ನಡೆಸ್ಕೊಂಡು ಹೋಗ್ತಿದ್ದಾರೆ. ಆ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಾಗುತ್ತೆ. ಅದು ಕಮ್ಮಿ ಆಗಲ್ಲಮ್ಮ, ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುತ್ತೆ. ಈಗ ಬರೋ ಪೀಳಿಗೆಗಳು ಬಂದು ಆಚರಿಸ್ತಾ ಇದ್ದಾರೆ. ಅದು ಕಮ್ಮಿ ಆಗಲ್ಲ. ಜನ ವರ್ಷ ಜಾಸ್ತಿ ಆಗ್ತಾ ಹೋಗುತ್ತೆ. ರಗಣ ಅಣ್ಣವ್ರು ಇದ್ದಾಗ ಯಾವ ಥರ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ರು? ಅಭಿಮಾನಿಗಳು ಮನೆ ಹತ್ರ ಬರ್ತಾ ಇದ್ರಾ? ಮನೆ ಹತ್ರ ಬರ್ತಾ ಇದ್ರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರೋರು. ಸಾಯಂಕಾಲ ಅಪ್ಪಾಜಿ ಹೊರಗಡೆ ಹೋಗೋರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲರನ್ನೂ ಗ್ರೀಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡಿ ಕೇಕ್ಗಳು ಕಟ್ ಮಾಡೋದು. ಚೆನ್ನಾಗಿ ಬರೋದು. ಇಷ್ಟಪಡೋರು. ಒಂದು ಹುಟ್ಟುಹಬ್ಬ ಯಾವುದಾದ್ರು ವೆರಿ ಸ್ಪೆಷಲ್ ಅಂತಿದ್ರೆ ಅದನ್ನು ನೆನಪು ಮಾಡ್ಕೊಳ್ಬೋದಾ ಈ ಸಂದರ್ಭದಲ್ಲಿ ಅಂತ ಹೇಳಿ? ಇಲ್ಲಮ್ಮ, ಪ್ರತಿ ಹುಟ್ಟುಹಬ್ಬನೂ ಸ್ಪೆಷಲಾಗೇ ಇತ್ತು ಅವ್ರಿಗೆ. ಒಂದು ಯಾವುದು ಜ್ಞಾಪಕಕ್ಕಿಲ್ಲ. ಪ್ರತಿ ಹುಟ್ಟುಹಬ್ಬ ಸ್ಪೆಷಲಾಗೇ ಇರೋದು ಅವರು. ಅಪ್ಪಾಜಿ ಅಣ್ಣವರು ಹೇಳ್ತಿದ್ದ ಯಾವುದಾದ್ರೂ ಮಾತನ್ನ ಇವತ್ತಿಗೂ ಪಾಲಿಸ್ತಾ ಇದ್ದೀನಿ ಅಥವಾ ಈ ಬರ್ಡೇ ಸಂದರ್ಭದಲ್ಲಿ ನೆನೆಸ್ಕೋತಾ ಇದ್ದೀನಿ ಅಂದರೆ ಯಾವುದು? ಎಲ್ಲರ ಹತ್ರ ಪ್ರೀತಿ ವಿಶ್ವಾಸವಾಗಿರೋದು. ಅಭಿಮಾನಿಗಳನ್ನ ದೇವರಾಗಿ ಕಾಣೋದು, ಅದನ್ನು ಇನ್ನೂ ಪಾಲಿಸ್ತಾ ಇದ್ದೀವಿ. ಎಲ್ಲರೂ 3 ಜನ ಮಕ್ಕಳು ಪಾಲಿಸ್ತಾ ಇದ್ದೀವಿ. ತಾತನ ಹುಟ್ಟುಹಬ್ಬಕ್ಕೆ ನಿವೇದಿತಾ ಅವರ ನಿರ್ಮಾಣದ ಸಿನಿಮಾ ರಿಲೀಸ್ ಆಗಿದೆ. ಸೊ ನೀವು ಈ ಸಂದರ್ಭದಲ್ಲಿ ಆ ಸಿನಿಮಾಗೆ ಒಳ್ಳೆಯದಾಗಲಿ. ಸಾಮಾನ್ಯವಾಗಿ ಇಂಥ ದಿನದಲ್ಲಿ ಅಪ್ಪು ಸಿನಿಮಾ ರಿಲೀಸ್ ಆಗ್ತಿತ್ತು ಯಾವುದಾದ್ರು. ಇವಾಗ ಅವ್ರದ್ದಾಗಲಿಲ್ಲ. ಮೊಮ್ಮಗಳು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ರಿಲೀಸ್ ಆಗ್ತಿದೆ, ಫೈರ್ ಫ್ಲೈ ಅಂತ. ಅದಕ್ಕೆ ಒಳ್ಳೆಯದಾಗಲಿ. ನಿಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ರದ್ದು ಏಪ್ರಿಲಲ್ಲೇ ಬರ್ತ್ಡೇ ಇರೋದು ರಗಣ. ಏಪ್ರಿಲ್ ಅಂದರೆ ದೊಡ್ಡ ಮನೆ ಫ್ಯಾಮಿಲಿಗೆ ಒಂಥರ ಲಕ್ಕಿ ಅಂತನಾ? ಯಾಕಂದರೆ ಮೊನ್ನೆ ಧೃತಿದು, ನೆನ್ನೆ ಯುವರಾಜ್ದು, ಇವತ್ತು ಅಣ್ಣವ್ರದ್ದು, ನಾಳೆ ನಡೆದ್ರಲ್ಲಿ ಧೀರೇಂದ್ರ ಯಾರದ್ದು ಇರಬೇಕು. 28 30ನೇ ತಾರೀಕು ನನ್ನ ಚಿಕ್ಕ ಮಗಳದಿದೆ, ಪುನೀತ್ ಅವ್ರ ಚಿಕ್ಕ ಮಗಳದು. ಇದೊಂಥರ ಕೂಡು ಬಂದಿರೋ ಒಂದು ಏಪ್ರಿಲ್ ತಿಂಗಳು. ನಮ್ಮ ವಂಶದಲ್ಲಿ, ನಮ್ಮ ಕುಟುಂಬದಲ್ಲಿ ತುಂಬ ಜನಕ್ಕೆ ಹುಟ್ಟುಹಬ್ಬ ಆಗ್ತಾಯಿದೆ. ರಗಣ, ಪಹಲ್ಗಾಮಲ್ಲಿ ಅದೇ ಟೆರರಿಸ್ಟ್ ಅಟ್ಯಾಕ್, ಉಗ್ರರು ಅಟ್ಯಾಕ್ ಮಾಡಿ 27 ಜನ ನಿಧನರಾಗಿದ್ದಾರೆ. ಇವತ್ತು ಕರ್ಕೊಂಡು ಬಂದಿರೋವಂಥದ್ದು ಎಲ್ಲರದ್ದು ಇವತ್ತು ಅಂತ್ಯ ಸಂಸ್ಕಾರ ನಡೀತಿದೆ. ಕರ್ನಾಟಕದಿಂದಲೂ 3 ಜನ ಬಲಿದ್ದಾರೆ. ಏನು ಹೇಳ್ತೀರಾ ರಗಣ? ತುಂಬ ಸಂಕಟ ಆಗುತ್ತಮ್ಮ. ಯಾಕೆ ಈ ರೀತಿ ನಡೀತು ಅಂತ. ನಮ್ಮ ದೇಶದಲ್ಲಿ ನಾವೇ ಹೋಗೋಕ್ಕಾಗಲ್ಲ ಅಂದರೆ ಇನ್ನು ಯಾವಾಗ ಹೋಗೋದು ನಾವು? ಆದಷ್ಟು ಬೇಗ ಸರ್ಕಾರಗಳೇ ಮಾಡ್ತಾ ಇದ್ದಾರೆ. ಎಲ್ಲ ಸೇರಿ ಇದಕ್ಕೊಂದು ಅಂತ್ಯ ಕಂಡುಹಿಡಿಬೇಕು ಅಂತ ಎಲ್ಲರನ್ನೂ ನಾನು ಬೇಡ್ಕೊತಾ ಇದ್ದೀನಿ. ಓಕೆ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿನಿಮಾಗಳು ಕರೆಕ್ಟಾಗಿ ಓಡ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ನಿರ್ಮಾಪಕರು ಮುಂದೆ ಬರ್ತಿಲ್ಲ. ಎಲ್ಲರೂ ಕೂಡ ಇದೊಂದನ್ನು ನೋಡಿ ಅಂತ ಹೇಳಿ ಹೇಳ್ತಿದ್ದಾರೆ. ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಏನು ಹೇಳಕ್ಕೆ, ಯಾಕೆ ಈ ರೀತಿ ಆಗ್ತಿದೆ ಅಂತ? ಸಿನಿಮಾಗಳು ಚೆನ್ನಾಗಿದ್ರು ಥಿಯೇಟರ್ಗೆ ಬರ್ತಾ ಇಲ್ಲ ಜನ. ಒಂದೊಂದು ಸಲ ಹಂಗೆ ಆಗುತ್ತಮ್ಮ. ಆ ಕಾಲದಿಂದ ಆಗ್ತಾಯಿದೆ. ಸಡನ್ನಾಗಿ ಸರಿ ಹೋಗುತ್ತೆ, ಅದು ಕ್ರಮೇಣ ಸರಿ ಹೋಗುತ್ತೆ. ಇವಾಗ ಹಂಗೆ ಆಗ್ತಾಯಿದೆ. ಒಳ್ಳೆ ಸಿನಿಮಾಗಳು ಬರುತ್ತೆ, ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ. ಪ್ರತಿ ವರ್ಷ ಈ ದಿನ ಬಂದಾಗ ಒಂದು ರೀತಿಯ ಅಪ್ಪಾಜಿಯ ಸಾಕಷ್ಟು ಹುಟ್ಟುಹಬ್ಬವನ್ನು ಮೆಮೊರಿಸ್ತಾ ಇರುತ್ತೆ. ಅಪ್ಪಾಜಿಯ ಹುಟ್ಟುಹಬ್ಬ ಅಂತ ಎಮೋಷನ್ ಅನ್ನೋದಕ್ಕಿಂತ ಏನಂದರೆ ಆ ಫೀಲ್ ಬರೀ ಅಪ್ಪಾಜಿ ಹುಟ್ಟುಹಬ್ಬದ ದಿವಸ ಮಾತ್ರ ಬರೋದಲ್ಲ. ಇಡೀ ವರ್ಷ ಅವ್ರು ನೆನೆಸ್ಕೊಳ್ಳೋದಿರೋ ಒಂದು ದಿನವೇ ಇಲ್ಲ. ಅದು ನೆನೆಸ್ಕೊಳ್ತಾರೆ. ಅಪ್ಪಾಜಿ ಆಗಲಿ, ಅಮ್ಮ ಆಗಲಿ, ಅಪ್ಪು ಆಗಲಿ, ಅದಕ್ಕೇನು ಪರ್ಟಿಕ್ಯುಲರ್ ಡೇ ಬರಬೇಕು ಇಲ್ಲ, ಅದಕ್ಕೇನು ಅಂತಿಲ್ಲ. ಬಟ್ ಎಲ್ಲ ದಿನ ನೆನೆಸ್ಕೊತಾ ಇರ್ತೀವಿ. ಪ್ರತಿದಿನ ನೆನೆಸ್ಕೊತಾ ಇರ್ತೀವಿ. ಅದರಿಂದ ಬಟ್ ಇದಿದೆ, ಫೀಲ್ ಇದೆ. ಬಟ್ ಆದ್ರೂ ಅವ್ರು ನಾವು ಇಲ್ಲ ಅಂತ ನಾವು ಅನ್ಕೊಳ್ಳೋದು. ಅವ್ರ ಜೊತೆ ಇರ್ತಾರೆ. ಯಾವುದಾದ್ರು ಬರ್ತ್ಡೇ ನೆನಪಿರೋದು ಸಿಕ್ಕಾಪಟ್ಟೆ ನಿಮ್ಮ ಕಡೆಯಿಂದ ಗಿಫ್ಟ್ ಅನ್ನೋದು ಏನು ಅಷ್ಟೇ ಇಲ್ಲ. ಮತ್ತು ಈ ವರ್ಷದ ಹುಟ್ಟುಹಬ್ಬಕ್ಕೆ ಮತ್ತೊಂದು ಸ್ಪೆಷಲ್ ಅಂದರೆ ಮಗಳ ಪ್ರೀತಿಯ ಸಿನಿಮಾ. ಆ್ಯಕ್ಚುಲಾಗಿ ಕನಸು ಕಟ್ಕೊಂಡು ಬಂದಂಥ ಸಿನಿಮಾ, ಅದು ರಿಲೀಸ್ ಆಗುತ್ತೆ. ಅದು ಅದೇ ಹೆಂಗೆ ಈ ಡೇಟ್ ಬಂದ ಸಿಕ್ಕಾಕಂತಂದ್ರೆ ತುಂಬಾ ಅದು ಫೆಬ್ರವರಿ ಬರಬೇಕಂತಿತ್ತು. ಆಮೇಲೆ ನಾನು ಹುಷಾರಿದ್ದ ಕಾರಣ ನಾವು ಅಲ್ಲಿ ಹೋಗ್ಬೇಕಾಯ್ತು. ಅಲ್ಲಿ ಪಾಪ ನೀವಿನೂ ಅಲ್ಲಿ ಬಂದ್ಬಿಟ್ಟಿರೋ ಅದು. ಸೊ ಇಲ್ಲಿ ಇರಲಿಲ್ಲ. ಸೊ ಅವಾಗ ಏನಾಯಿತು, ಒಂದು 1 ಮಂತ್ 1.5 ಮಂತ್ ಪೋಸ್ಟ್ಪೋನ್ ಮಾಡಿದೆ ಅಂತ. ಕರೆಕ್ಟಾಗಿ ಅಪ್ಪಾಜಿ ಬರ್ತ್ಡೇಗೆ ಬಂದು. ಸೊ ಮತ್ತು ಅದೇನೋ ರಿಲೀಸ್ ಆಗಿದೆ. ಒಳ್ಳೇದಾಗಬೇಕು ಇಡೀ ಟೀಮ್ಗೆ ಅಂತ. ನೀವು ಅಣ್ಣವ್ರ ಬರ್ತ್ಡೇಗೆ ಏನಾದರೂ ಗಿಫ್ಟ್ ಕೊಟ್ಟಿರೋದು ಏನಾದರೂ ನೆನಪಿದೆಯಾರಾ? ಇಲ್ಲಮ್ಮ, ಅಷ್ಟೇನು. ಅವರೇ ನನಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಷ್ಟೇ. ನಾನು ಬಂದಿರೋದು ಒಂದು ಗಿಫ್ಟ್ ಅವ್ರಿಗೆ. ಸೊ ಆ್ಯಕ್ಚುಲಾಗಿ ಪಾಪ 10 ವರ್ಷದ ಮಕ್ಕಳು ಇಲ್ದಿರೋ ನಾನು ಬಂದಿದ್ದೀನಿ. ಅದು ಐ ಥಿಂಕ್ ನನಗೆ ಅದು ಗಿಫ್ಟ್. ಅದು
ಬೇಕ್ರಿ ಐಟಮ್ಸ್ ಎಲ್ಲ ತೊಗೊಂಬಂದು ಇಲ್ಲಿ ಇಟ್ಟಿದ್ದೀರಾ, ಗೀತಕ್ಕ ಮಾಡಿರೋದು ಅಂತ ಅನ್ಸುತ್ತೆ. ಬರ್ತ್ಡೇಸ್ ಅಂದರೆ ಗೀತಕ್ಕ ಮಾಡಿರೋದು ಅಂತ. ಅದು ರವೆ ಉಂಡೆ. ಅದು ಲಾಸ್ಟ್ ಟೈಮ್ ಬರೋಕ್ಕಾಗಲಿ, ಆ್ಯಕ್ಚುಲಿ ಟೈಮ್ ಆಗಲಿ ಅಂದ್ಬಿಟ್ಟು ಮಾಡಲಿಲ್ಲ. ಅದಕ್ಕೆ ಸತಿ ಅಮ್ಮ ಅಪ್ಪು ಎಲ್ಲರಿಗೂ ಸೇರಿ ಮಾಡಿ ಗಂಧದ ಗುಡಿ ಯಾಕಂದರೆ 52 ವರ್ಷದ ಹಿಂದೆನೇ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಯಾರು ಕೂಡ ಇಡೀ ಭಾರತೀಯ ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಯಾರು ನಿಜ ಎಂ ಪಿ ಶಂಕರ್ ಅವ್ರು ಥ್ಯಾಂಕ್ಸ್ ಹೇಳ್ಬೇಕು. ಆ ಥರ ಒಂದು ಸಿನಿಮಾ ಅಪ್ಪಾಜಿ ಕೊಟ್ಟಿದ್ದಾರೆ ಅಂದರೆ ಒಂದು ಥಾಟ್ ಬಂದಿರೋದು. ವಿಜಯ್ ರೆಡ್ಡಿ ಡೈರೆಕ್ಷನ್ ಇರ್ಬೋದು, ಅದರಲ್ಲಿ ಮಾಡಿರೋಂಥ ವಿಷ್ಣು ಸರ್ ಜ್ಞಾಪಿಸ್ಕೋಬೇಕು, ಕಲ್ಪನಾ ಅವರು, ಅದು ಲಕ್ಷ್ಮೀ ದೇವಿ ಅವರು, ಎಲ್ಲರೂ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಬಾಲಕೃಷ್ಣ ಅವರು, ನರಸಿಂಹರಾಜು ಅವರು, ಅಯ್ಯೋ ಎಷ್ಟು ಜನ ಹೇಳ್ತಾ ಹೋದರೆ ಬಾಲಕೃಷ್ಣ ಭಾಳ ಖುಷಿ ಅದು. ಯಾಕೆ ಆ ಫಿಲ್ಮ್ ಬರಬೇಕು. ಇವತ್ತು ಮತ್ತೊಂದು ಬೆಳವಣಿಗೆ ಮೊನ್ನೆ ಆದಂಥ ಇವತ್ತು 3 ಕನ್ನಡಿಗರ ಮತ್ತೆ ಮನೆಯಲ್ಲಿ ಬೆಂಗಳೂರು ಬಂದು ಸೇರಿದ್ದಾರೆ, ರೀಚ್ ಆಗಿದೆ. ಅಂತ್ಯ ಸಂಸ್ಕಾರ ಇವತ್ತು ನಡೀತಿದೆ. ಪಾಪ ನೋವಾಗುತ್ತೆ. ಪಾಪ ಅಂತ್ಯ ಸಂಸ್ಕಾರ ಅಂದರೆ ಅನ್ನೋದೇ ಒಂದು ಪಾಪ ದುಃಖವಾದ ವಿಷಯ. ಅಂದರೆ ಖಂಡಿತ ಯಾಕೆ ಒಂದು ಹ್ಯುಮ್ಯಾನಿಟಿ ಇಲ್ವಾ ಇವರಿಗೆ ಅಂತ ನಮ್ಗೆ ಅದೇ ಒಂದೊಂದು ಸತಿ ಯೋಚನೆ ಬರೋದು. ಅಂದರೆ ಯಾತಿಗೆ ವೈ ದಿಸ್ ಟೈಪ್ ಬೇರೆ ಈ ರೀತಿ ಒಂದು ಏನಂತೀವಿ, ಈ ರೀತಿ ಒಂದು ಕೋಪ ಏನು, ಅನ್ನೆಸರಿ ಕೋಪ ಯಾತಿಗೆ ಬೇಕು? ನಮ್ಮ ಮನುಷ್ಯನ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಂಥ ಕಾಲದಲ್ಲಿ ನಾವು ಈ ರೀತಿ ಮಾಡ್ತಾ ಹೋದಾಗ, ಇಲ್ಲ ಈ ರೀತಿ ಉಗ್ರಗಾಮಿಗಳು, ಅದು ಖಂಡಿತ ಅದು ಖಂಡನೆ ಆಗಲೇಬೇಕು. ನಾವು ಅದೇ ಕೇಳ್ಕೊಳ್ಳೋದು, ಹೆಂಗಾದರೂ ಅದು ನಿಲ್ಲಿಸ್ಬೇಕು, 100% ನಿಲ್ಲಬೇಕು. ಭಾಳ ನೋವಾಯಿತು ನೋಡ್ಬಿಟ್ಟು. ಲಕ್ಷ್ಮೀ ಅಮ್ಮ, ಇವತ್ತು ನಿಮ್ಗಷ್ಟೇ ಹಬ್ಬ ಅಂದರೆ ಹಬ್ಬ ಅಲ್ಲ, ಇವತ್ತು ಇಡೀ ಕರ್ನಾಟಕನೇ ಹಬ್ಬ ಮಾಡುತ್ತೆ ಅಣ್ಣವ್ರ ಬರ್ತಡೇ ದಿನ. ಸೊ ಏನು ಹೇಳ್ತೀರಿ ಅಂತ? ಎಲ್ಲ ಅಪ್ಪಾಜಿ ಇಲ್ಲದೆ ಇರೋದು ನಮಗೆ ಕಾಣಿಸಲ್ಲ. ಯಾಕಂದರೆ ಎಲ್ಲ ಜನಗಳು ಬಂದಿದ್ದಾರೆ, ಅವ್ರು ಇದ್ದಾರೆ ಅಂದ್ಕೊಂಡೇ ಬಂದಿದ್ದಾರೆ. ಅವರೆಲ್ಲ ಇರೋದು ನೋಡಿದ್ರೆ, ನೀವೆಲ್ಲ ಇರೋದು ನೋಡಿದ್ರೆ ನಮ್ಗೆ ಅವ್ರು ಇಲ್ಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಲೇ ಇದ್ದಾರೆ. ನಿಮ್ಮನ್ನೆಲ್ಲ ನೋಡಿದಾಗ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಜೊತೆಲೇ ಇದ್ದಾರೆ, ಅಪ್ಪು ನಮ್ಮ ಜೊತೆಲೇ ಇದ್ದಾರೆ ಅನಿಸುತ್ತೆ. പക്ഷെ ಅದೇ ಇವತ್ತೊಂದು ದುಃಖದ ಸಮಾಚಾರ ಅಂದರೆ, ಮೊನ್ನೆ ಕಾಶ್ಮೀರಲ್ಲಿ ಅದಾಗಿದ್ದು ತುಂಬ ವ್ಯಥೆ ಆಗ್ತಾಯಿದೆ, ಬೇಜಾರಾಗ್ತಾಯಿದೆ. ಆದರೂ ನಾವು ಅಪ್ಪಾಜಿನ ನೆನೆಸ್ಕೊಂಡು ಇವತ್ತು ಬಂದಿದ್ದೀವಿ ಎಲ್ಲರೂ. ಅದು ಇವತ್ತು ನಮ್ಮ ಅಣ್ಣ ಅತ್ತಿಗೆ ಜೊತೆಲಿ ಸಿಕ್ಕಿರೋದು ನಮ್ಗೆ ತುಂಬ ಖುಷಿಯಾಗಿದೆ. ಅವರು ಬೇಕಾದಷ್ಟು ಅವ್ರು ಯಾವಾಗಲೂ ಅಪ್ಪಾಜಿಗೆ ಬಿರಿಯಾನಿ ಮಾಡಿಕೊಡೋದು ಜಾಸ್ತಿ ನಮ್ಮ ಅದಕ್ಕೆ. ಅಪ್ಪಾಜಿ ಏನೂ ಕೇಳ್ತಾ ಇರಲಿಲ್ಲ, ಅವ್ರು ಗಿಫ್ಟೆಲ್ಲ ಕೊಟ್ಟರೆ ಅವ್ರು ಇಸ್ಕೊತನೂ ಇರಲಿಲ್ಲ. ಅವ್ರಿಗೇನಿದ್ರು ಊಟ ತಿಂಡಿ ಅಷ್ಟೇ. ನಾನು ಯಾವಾಗಲೂ ಸಿಲ್ಕ್ ಶರ್ಟ್ ಯಾವಾಗಲೂ ಹಾಕಿಸ್ತಾಯಿದ್ದೆ. ಅಪ್ಪಾಜಿ ಬಿಸಿಲಕ್ಕೆ ಹಾಕೋತಾ ಇರಲಿಲ್ಲ, ನಾನು ಕೊಟ್ಟರೆ ಬೇಜಾರು ಮಾಡ್ಕೊಳ್ಳೋದೇ ಹಾಕೋತಾಯಿದ್ರು. ಏನು ಕೊಡ್ತಾಯಿದ್ರಿ? ಸಿಲ್ಕ್ ಶರ್ಟು. ಹೌದಾ? ಪ್ರತಿ ವರ್ಷ ಕೊಡ್ತಾಯಿದ್ದೆ. ನಾನು ಹೋಗಿ ತಗೊಂಡೋಗಿ ಕೊಟ್ಟರೆ ಅದು ಹಾಕೊಂಡು ಹೊರಗಡೆ ಬರೋರು ಯಾವಾಗಲೂ ಜನಗಳು ನೋಡೋಕ್ಕೆ. ಈಗ ಎಷ್ಟು ಅಂದರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ? ತುಂಬ ಬೇಜಾರಾಗುತ್ತೆ. ಅಂದರೆ ನಾನು ಮಾಡೋದು ಮೈದಾ ಸ್ವೀಟ್ ಅವ್ರಿಗೆ ತುಂಬ ಇಷ್ಟ. ಪ್ರತಿ ಬರ್ತ್ಡೇಗೂ ಜಾಸ್ತಿ ಮಾಡ್ಕೊಂಡು ಕೊಡ್ತಾಯಿದ್ದೆ. ಅಪ್ಪಾಜಿ ಎಲ್ಲ ಜನಗಳಿಗೂ ಕೊಡೋರು, ಈ ಥರ ನನ್ನ ಮಗಳು ಮಾಡಿದ್ದು ಸ್ವೀಟು ನನಗೋಸ್ಕರ ಮಾಡಿದ್ದಾಳೆ, ಇಷ್ಟಪಟ್ಟು ತಿಂತಾಯಿದ್ದೆ. ಈಗೇನು ತೊಗೊಂಡ್ಬಂದಿದ್ದೀವಿ? ಇವಾಗಲೂ ಅದೇ ತೊಗೊಬಂದಿದ್ದೀವಿ. 7ನೇ ಬರ್ತಡೇ, ಇನ್ನು 3 ವರ್ಷ ಹೋದರೆ ಅಣ್ಣವ್ರಿಗೆ 100 ಇಯರ್ಸ್. ಸೊ ಬರ್ತಡೇ ಅಂತ ಅಂದಾಗ ಅಪ್ಪ ಒಂದು ಏನು ನೆನಪಾಗುತ್ತೆ ಮೇಡಮ್? ಅದು ನಮಗೊಂದು ಹಬ್ಬ, ಸೆಲೆಬ್ರೇಷನ್ನು ನಮಗೆ. ನಾವು ಎಲ್ಲ ಹೊಸ ಬಟ್ಟೆ ಹಾಕೋತಾ ಇದ್ವಿ, ಇವತ್ತು ಹಾಕೊಂಬಂತಾ ಇದ್ವಿ. ಅಪ್ಪಾಜಿ ಬರ್ಡೇನೇ ನಮಗೆ ದೊಡ್ಡ ಫೆಸ್ಟಿವಲ್ ಥರ. ಎಲ್ಲರೂ ನಮ್ಮ ಕುಟುಂಬದಲ್ಲಿ ಮತ್ತು ತುಂಬ ಜನ ಎಲ್ಲರೂ ಬಂದು ಅಪ್ಪಾಜಿ ಮನೆಗೆ ಸೇರ್ತಾಯಿದ್ವಿ. ಹಳೆ ನೆನಪುಗಳೆಲ್ಲ ಬರುತ್ತೆ. ಗಿಫ್ಟ್ಗಳು ಕೊಡ್ತಾಯಿದ್ವಿ, ನಾವೆಲ್ಲರೂ ಗಿಫ್ಟ್ ಕೊಡ್ತಾಯಿದ್ವಿ. ಅಪ್ಪಾಜಿಗೆ ನೋಡೋಕ್ಕೆ ತುಂಬ ಜನ ಬಂದು ಸೇರೋರು, ಅದೆಲ್ಲ ನೆನಪಾಗುತ್ತೆ. ಇವತ್ತು ಎಲ್ಲೋ ಅಪ್ಪಾಜಿ ನಿಂತ್ಕೊಂಡು ನೋಡ್ತಾ ಇದೆ ನಮ್ಮ ಜೊತೆಗೆ ಅಂತ. ನೀವೇನು ಗಿಫ್ಟ್ ಕೊಡ್ತಾಯಿದ್ರಿ ಜೊತೆಗೆ? ಏನಾದರೂ ಒಂದು ಅಪ್ಪಾಜಿಗೆ ಏನು ಇಷ್ಟ ಆ ಥರದ್ದು ಏನಾದರೂ ಒಂದು ಕೊಡ್ತಾಯಿದ್ವಿ. ಸುಮ್ಮನೆ ಪರ್ಫ್ಯೂಮ್ಸು ಆ ಥರ, ಅದೇನು ದೊಡ್ಡದೇನಲ್ಲ, ಸುಮ್ಮನೆ ಅವ್ರಿಗೇನು ಇಷ್ಟ. ಅದೇ ಅವರು ಜಾಸ್ತಿ ಏನು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ, ಜಸ್ಟ್ ಫುಡ್ ಎಕ್ಸ್ಪೆಕ್ಟ್ ಮಾಡೋರಂತೆ. ಹೌದು, ಒಳ್ಳೆ ಊಟ ಅವ್ರಿಗೆ ತುಂಬ ಇಷ್ಟ. ನಮ್ಮ ನವಯುಗದವರು ಮೋಹನ್ ರಾಯರಿದ್ದಾರೆ, ಅವರು ಅಪ್ಪಾಜಿಗೆ ಬಾದಾಮಿ ಹಲ್ವಾ ತೊಗೊಂಬರ್ತಾಯಿದ್ರು. ಮತ್ತು ಒಳ್ಳೆ ಊಟ ಅಡುಗೆ ಕಳಿಸೋರು ಮನೆಗೆ, ಎಲ್ಲರಿಗೂ ತುಂಬ ಜನಕ್ಕೆ ಕಳಿಸ್ತಿದ್ರು. ನೀವು ಮಾಡೋ ಅಡುಗೆ ಯಾವುದು ಇಷ್ಟ? ನಾನು ಹೆಚ್ಚಿಗೆ ಅಡುಗೆನೇ ಮಾಡಲ್ಲ ಮಸ್ಸು, ಹಂಗಾಗಿ ಯಾವತ್ತೂ ಏನು ಕೇಳಿಲ್ಲ ನಾನು. ಅಣ್ಣವ್ರು ಯಾವತ್ತಾದ್ರು ನಿಮಗೆ ಅಡುಗೆ ಮಾಡಿ ಇಲ್ಲ ಯಾವಾಗ ತಿನ್ನಿಸೋದು ಎಲ್ಲರಿಗೂ ತಿನ್ನಿಸ್ತಾಯಿದ್ರು ಅಪ್ಪಾಜಿ. ಅಡುಗೆ ಮಾಡ್ತಿದ್ರೆ ನಿಮಗೋಸ್ಕರ, ಮಕ್ಕಳಿಗೋಸ್ಕರ? ಇಲ್ಲ
ಇಲ್ಲ ನಮ್ಮ ಫ್ರೀ ಟೈಮ್ ಸಿಕ್ಕಾಗೆಲ್ಲ ಏನಾದರೂ ಇಲ್ಲ, ಯಾವಾಗಲೂ ತಟ್ಟೆಲಿ ಹಾಕಿದಾಗ ಏನಾದರೂ ಒಂದು ನೆನಪಾದರೆ ಕರೆದು ಎಲ್ಲರಿಗೂ ಬಾಯಿಗೆ ಹಾಕ್ತಿದ್ರು. ಪ್ರತಿಯೊಬ್ಬರಿಗೂ ಹಾಕೋರು, ನಮಗೂ ಹಂಗೆ ಹಾಕೋರು. ಸೊ ಈ ಪ್ರೀತಿಗೆ ಏನು ಹೇಳ್ತೀರಮ್ಮ? ಅಂದರೆ ಇವತ್ತು ಎಷ್ಟು ವರ್ಷಗಳಾಗಲಿ ಇವತ್ತಿಗೂ ಅಣ್ಣವರನ್ನು ಕನ್ನಡಿಗರು ಮರೆಯೋದಿಲ್ಲ. ಇವತ್ತಿಗೂ ನಾವೆಲ್ಲ ಹಿಂಗಿರೋದಕ್ಕೆ ಕಾರಣನೇ ನಮ್ಮ ಜನము. ಅವರಿಂದನೇ ನಾವಿರೋದು. ನಮ್ಮ ತಂದೆ ತಾಯಿ ನಮಗೆ ಬಿಟ್ಕೊಟ್ಟಿರೋ ಆಸ್ತಿ ಇದು, ಅಷ್ಟೇ ಮಾಡಿಕೊಟ್ಟಿರೋ ಆಸ್ತಿ. ಇದನ್ನು ನಾವು ತಗ್ಗಿ ಬಗ್ಗಿ ನಡ್ಸ್ಕೊಂಡು ಹೋಗ್ತೀವಿ ಅಷ್ಟೇ. ನಿಮ್ಮ ಮಗನ ಬರ್ತ್ಡೇನೂ ಏಪ್ರಿಲಲ್ಲೇ, 29th. ಅಪ್ಪಾಜಿ ಹುಟ್ಟಿದ್ದ ಮಂತಲ್ಲೇ, ಲಕ್ಕಿ ಮಂತ್. ಒಂದು ವಾರ ವೇರಿಯೇಷನ್ ಅಷ್ಟೇ, 3-4 ದಿನ. ಎಲ್ಲರೂ ಅಂದರೆ ಅದು ಅವನ ಅದೃಷ್ಟ ಅಷ್ಟೇ. ನಾನು ಹೇಳೋದು ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.